ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯಿಗೆ ನನ್ನ ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಲ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ NEP ತೊಗೊಂಡು ಓಪನ್ ಎಲೆಕ್ಟಿವ್ನ ಅಥವಾ OE-ನ ನೀವು ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಥವಾ ಕೆಮಿಸ್ಟ್ರಿನ ತೊಗೊಂಡ್ರೆ ಮಾಲಿಕ್ಯೂಲ್ಸ್ ಆಫ್ ಲೈಫ್ನ ಓದ್ತಾ ಇದ್ದೀರಾ. ಆ ಸೀರೀಸಲ್ಲಿ ನಾನೀಗ ಎನ್ಸೈಮ್ಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಎರಡನೇ ವೀಡಿಯೋ ನಾನು ಎನ್ಸೈಮ್ಸಲ್ಲಿ ಮಾಡ್ತಾ ಇರುವಂಥದ್ದು ಫ್ಯಾಕ್ಟರ್ ದಟ್ ಗೋಯಿಂಗ್ ಟು ಅಫೆಕ್ಟ್ ದಿ ರೇಟ್ ಆಫ್ ದಿ ಎನ್ಸೈಮ್ catalyzed ರಿಯಾಕ್ಷನ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತು ಕೆಟಲಿಸ್ಟ್ ಅಂದರೆ ಏನು. ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್ ಬಟ್ ದೇ ಗೋಯಿಂಗ್ ಟು ಇನಿಷಿಯೇಟ್ ದಿ ರಿಯಾಕ್ಷನ್. ಅಟ್ ದಿ ಎಂಡ್ ಆಫ್ ದಿ ರಿಯಾಕ್ಷನ್ ದ ಕೆಟಲಿಸ್ಟ್ ವಿಲ್ ಬಿ ರೀಜನರೇಟೆಡ್. ಸೊ ಈ ರಿಯಾಕ್ಷನ್ ಆಗಬೇಕಾದ್ರೆ ಕೆಟಲಿಸ್ಟ್ ಇನ್ಫ್ಲುಯೆನ್ಸ್ ಮಾಡುವಂಥ ರಿಯಾಕ್ಷನ್ಸು ಯಾವ್ಯಾವ ಫ್ಯಾಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ರೀತಿ ಡಿಪೆಂಡ್ ಆಗಿರುತ್ತೆ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋಣ ಇವತ್ತು ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನೆಲ್ಗೆ ಹೋಗಿ ಓಪನ್ ಎಲೆಕ್ಟಿವ್ ಸೆಕೆಂಡ್ ಸೆಮ್ ಓಪನ್ ಎಲೆಕ್ಟಿವ್ ಮಾಲಿಕ್ಯೂಲ್ಸ್ ಆಫ್ ಅಥವಾ OE ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬರ್ತಾ ಹೋಗುತ್ತೆ. ಆ್ಯಕ್ಚುಲಿ ಮಾಲಿಕ್ಯೂಲ್ಸ್ ಆಫ್ ಲೈಫಲ್ಲಿ ಅಥವಾ OE-ನಲ್ಲಿ 3 ಯೂನಿಟ್ ಇದೆ. ಫಸ್ಟ್ ಯೂನಿಟ್ದು ಕಂಪ್ಲೀಟ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಥರ್ಡ್ ಯೂನಿಟ್ದು ವೀಡಿಯೋಸ್ನ ಕಂಪ್ಲೀಟ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಸೆಕೆಂಡ್ ಯೂನಿಟ್ ವೀಡಿಯೋಸ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಬರುವಂಥದ್ದು ಎನ್ಸೈಮು. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಫ್ಯಾಕ್ಟರ್ ದಟ್ ಗೋಯಿಂಗ್ ಟು ಅಫೆಕ್ಟ್ ದ ರೇಟ್ ಆಫ್ ಎನ್ಸೈಮ್ catalyzed ರಿಯಾಕ್ಷನ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ಕ್ವಶನ್ಗೆ 4 ಮಾರ್ಕಿಗೆ ಅವರು ಕೇಳ್ಬೋದು. ಎನ್ಸೈಮ್ ಆರ್ ದಿ ಬಯಾಲಜಿಕಲ್ catalyst ವಿಚ್ catalyze ಆಲ್ಮೋಸ್ಟ್ ಆಲ್ ಬಯಾಲಜಿಕಲ್ ರಿಯಾಕ್ಷನ್. ಸೊ ಎನ್ಸೈಮ್ ಅನ್ನೋಂಥದ್ದು ನಮ್ಮ ಬಾಡಿ ಒಳಗಡೆ ಇರುವಂಥದ್ದು. ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಕೆಟಲಿಸ್ಟ್ ಸಿನ್ಸ್ ಇಟ್ಸ್ ಎ ಬಯೋ ಮಾಲಿಕ್ಯೂಲ್. ಈ ಕೆಟಲಿಸ್ಟ್ನ ನಾವು ಬಯೋ ಕೆಟಲಿಸ್ಟ್ ಅಂತ ಕರಿತೀವಿ. ಈ ಕೆಟಲಿಸ್ಟ್ ರಿಯಾಕ್ಷನ್ ಆಗಬೇಕು ಅಂತಂದರೆ ಈ ಕೆಟಲಿಸ್ಟ್ ಇಂಡ್ಯೂಸ್ಡ್ ರಿಯಾಕ್ಷನ್ ಆಗಬೇಕು. ಕೆಟಲಿಸ್ಟ್ ಏನು ಮಾಡಬೇಕು, ಗೋಯಿಂಗ್ ಟು ಬಿ ದಿ ಪಾರ್ಟ್ ಆಫ್ ದಿ ರಿಯಾಕ್ಷನ್ ಅಂತ ಆಗಬೇಕು ಅಂತಂದರೆ ಅದು ರೇಟ್ ಆಫ್ ದಿ ರಿಯಾಕ್ಷನ್ನ ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ಇನ್ಕ್ರೀಸ್ ಮಾಡುತ್ತಾ ಡಿಕ್ರೀಸ್ ಮಾಡುತ್ತಾ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ 4 ಪ್ಯಾರಾಮೀಟರ್ ಮೇಲೆ. ಒಂದು ಎನ್ಸೈಮ್ ಕಾನ್ಸಂಟ್ರೇಷನ್, ನಾವು ಎಷ್ಟು ಎನ್ಸೈಮ್ನ ತೊಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎರಡನೇದು ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎನ್ಸೈಮ್ ಕಾನ್ಸಂಟ್ರೇಷನ್ ಅಂದರೆ ಎನ್ಸೈಮ್ ವಿಲ್ ಬಿ ಎ ಪ್ರೋಟೀನ್ಸ್, ಕಾಂಜುಗೇಟೆಡ್ ಪ್ರೋಟೀನ್ಸ್ ಆಗಿರುತ್ತೆ. 3 ಡೈಮೆನ್ಷನಲ್ ಶೇಪಲ್ಲಿರುತ್ತೆ. ಸ್ಮಾಲ್ ಪೋರ್ಷನ್ ಇರುತ್ತೆ, ಆನ್ ದಿ ಸರ್ಫೇಸ್ ಇರುತ್ತೆ. ಆ ಸಬ್ಸ್ಟ್ರೇಟ್ ಅಂತಂದರೆ ನಾವು ಯಾವುದ್ರ ಮೇಲೆ ರಿಯಾಕ್ಷನ್ ಮಾಡ್ತಾ ಇದ್ದೀವಲ್ಲ ಅದು. ಯೂಶಲಿ ನಾವು ರಿಯಾಕ್ಷನ್ ಹೇಗಾಗುತ್ತೆ ಅಂದರೆ ಎನ್ಸೈಮ್ catalyzed ರಿಯಾಕ್ಷನ್ಸ್ ಅಥವಾ catalyzed ರಿಯಾಕ್ಷನ್ ಏನಾಗುತ್ತೆ ಅಂದರೆ 2 ಸಬ್ಸ್ಟ್ರೇಟ್ ಇರುತ್ತೆ. ಅವೆರಡು ಇನ್ ಪ್ರೆಸೆನ್ಸ್ ಆಫ್ ಎ ಕೆಟಲಿಸ್ಟ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ನ ಕೊಡ್ತಾ ಇರುತ್ತೆ. ಸೊ ಇಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಫಸ್ಟ್ ಸ್ಟೆಪ್ಪು ನಿಮ್ದು ಏನಾದರೂ ನಿಮ್ಮ ರಿಯಾಕ್ಷನಲ್ಲಿ ಎನ್ಸೈಮ್ ಇತ್ತು ಅಂತಂದರೆ ಅಥವಾ ಕೆಟಲಿಸ್ಟ್ ಇತ್ತು ಅಂದರೆ ಫಸ್ಟು ಸಬ್ಸ್ಟ್ರೇಟು ಮತ್ತು ಕೆಟಲಿಸ್ಟ್ ಮಧ್ಯದಲ್ಲಿ ಏನಾಗಬೇಕು, ಒಂದು ಬಾಂಡ್ ಆಗಬೇಕು, ಒಂದು ಇಂಟ್ರಾಕ್ಷನ್ ಆಗಬೇಕು. ಈ ಇಂಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ, ಎನ್ಸೈಮ್ ಸಬ್ಸ್ಟ್ರೇಟ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಹಾಗಾಗಿ ದ ಕಾನ್ಸಂಟ್ರೇಷನ್ ಆಫ್ ಎನ್ಸೈಮ್ ಆ್ಯಂಡ್ ದಿ ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟ್ರೇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ವೆನ್ ಯು ಕನ್ಸಿಡರ್ ದಿ enzyme catalyzed reaction. Again, this reaction will going to have an optimum temperature or optimum pH where the maximum activity is maximum. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಆಪ್ಟಿಮಮ್ ಟೆಂಪರೇಚರ್ ಅಥವಾ ಆಪ್ಟಿಮಮ್ pH ಅಂತ ಹೇಳ್ತೀವಿ. ದ pH where the optimum activity is taking place, that pH we are going to call it as a optimum pH. ಅದೇ ಥರ optimum temperature, the temperature at which your reaction going to have the maximum activity, ಅದಕ್ಕೆ ನಾವೇನಂತ ಕರಿತೀವಿ ಆಪ್ಟಿಮಮ್ ಟೆಂಪರೇಚರ್ ಅಂತ ಹೇಳ್ತೀವಿ. ಹಾಗಾಗಿ ದೀಸ್ 4 ಪ್ಯಾರಾಮೀಟರ್, ಎನ್ಸೈಮ್ ಕಾನ್ಸಂಟ್ರೇಷನ್, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್, ಟೆಂಪರೇಚರ್ ಆ್ಯಂಡ್ pH, ದೀಸ್ ಆರ್ ದಿ 4 ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ದಿ ರೇಟ್ ಆಫ್ ದಿ ರಿಯಾಕ್ಷನ್. ಈಗ ಒಂದೊಂದನೇ ನೋಡ್ಕೊಳ್ತಾ ಬರೋಣ. ಮೊದಲನೇದು ಎನ್ಸೈಮ್ ಕಾನ್ಸಂಟ್ರೇಷನ್. ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಯು, ಎನ್ಸೈಮ್ ಇಸ್ ಎ ಕೆಟಲಿಸ್ಟ್. ಆ್ಯಸ್ ಅ ಕೆಟಲಿಸ್ಟ್ ಇನ್ಕ್ರೀಸ್ ಆದಂಗೆ ಏನಾಗುತ್ತೆ, ರೇಟ್ ಆಫ್ ದಿ ರಿಯಾಕ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಎನ್ಸೈಮ್ ಜಾಸ್ತಿ ಆಗ್ತಾ ಹೋದಂಗೆ ES ಕಾಂಪ್ಲೆಕ್ಸ್ ಅಥವಾ ES ಸ್ಟೇಟ್ ಏನಾಗ್ತಾ ಹೋಗುತ್ತೆ, ಇನ್ ಎ ಗಿವನ್ ರಿಯಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಈಸ್
catalyst, that is your enzyme, going to interact with the substrate and it going to form a ES complex. ಕಾನ್ಸಂಟ್ರೇಷನ್ ಆಫ್ ಎಂಜೈಮ್ ಜಾಸ್ತಿ ಆಗ್ತಾ ಹೋದಂಗೆ ES ಕಾಂಪ್ಲೆಕ್ಸ್ ಆಗುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ES ಕಾಂಪ್ಲೆಕ್ಸ್ ಜಾಸ್ತಿ ಆಗ್ತಾ ಹೋದಂಗೆ ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತೊಗೊಳ್ಳೋದಾದರೆ ರೇಟ್ ಆಫ್ ದಿ ರಿಯಾಕ್ಷನ್ ವರ್ಸಸ್ ಎಂಜೈಮ್ ಕಾನ್ಸಂಟ್ರೇಷನ್ ತೊಗೊಂಡ್ರೆ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್ ಬರ್ತಾ ಹೋಗುತ್ತೆ. ಇನಿಷಿಯಲಿ ಕಡಿಮೆ ಇರುತ್ತೆ. ಆಸ್ ದ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎರಡನೇ ಕಾನ್ಸೆಪ್ಟ್ನ ತೊಗೊಂಡ್ರೆ ಇದಕ್ಕೆ ನಾವೇನಂತ ಕರಿತೀವಿ, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಅಂತ ತೊಗೊಳ್ತೀವಿ. ಆಸ್ ದ ಕಾನ್ಸಂಟ್ರೇಷನ್ ನಾವು ಏನು ಮಾಡಿದ್ದೀವಿ, ಎಂಜೈಮ್ ಅಷ್ಟೇ ಇಟ್ಕೊಳ್ಳೋಣ, ಕೆಟಲಿಸ್ಟ್ ಅಷ್ಟೇ ಇಟ್ಕೊಂಡು ಬರೀ ನಾನು ಸಬ್ಸ್ಟ್ರೇಟ್ನೇ ಜಾಸ್ತಿ ಮಾಡ್ತೀನಿ ಅಂತ ಇಟ್ಕೊಂಡ್ರೆ ಆವಾಗ ಏನಾಗುತ್ತೆ ಅಂತಂದರೆ, when the concentration of substrate alone is increased, keeping enzyme concentration, temperature and pH constant, hyperbolic curve is obtained. ಈಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಟೆಂಪ್ರೇಚರ್ ಚೇಂಜ್ ಮಾಡ್ತಾ ಇಲ್ಲ, ನಾನು ಮುಂಚೆನೇ ಹೇಳಿದ್ದೀನಿ ಆಲ್ ದಿ 4 ಪ್ಯಾರಾಮೀಟರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ರಿಯಾಕ್ಷನ್ ವಿಚ್ ಇಸ್ ಕೆಟಲೈಸ್ಡ್ ಬೈ ಎನ್ ಎಂಜೈಮ್. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಎಂಜೈಮು, ಟೆಂಪ್ರೇಚರು, PH ಎಲ್ಲನೂ ಸೇಮ್ ಕಾನ್ಸ್ಟೆಂಟ್ ಇಟ್ಕೊಂಡಿದ್ದೀನಿ, ಬರೀ ಕಾನ್ಸಂಟ್ರೇಷನ್ ಆಫ್ ದಿ ಸಬ್ಸ್ಟ್ರೇಟ್ ಅಷ್ಟೇ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಅಂತಂದರೆ ಆವಾಗ ನಿಮಗೆ hyperbolic curve ಬರ್ತಾ ಹೋಗುತ್ತೆ. This indicates that at a lower substrate concentration, the rate of the reaction increases with the increase in substrate concentration and reaches a maximum value called as Vmax. Maximum velocity ಅಲ್ಲಿಗೆ ಬರುತ್ತೆ. As the at high substrate concentration, all the enzyme molecules are saturated, hence attains a rate of maximum value and does not alter further. ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಅಂತಂದರೆ, ಟೆಂಪ್ರೇಚರ್ ಆಲ್ಟರ್ ಮಾಡ್ತಾ ಇಲ್ಲ, PH ಆಲ್ಟರ್ ಮಾಡ್ತಾ ಇಲ್ಲ, ಎಂಜೈಮ್ ಕಾನ್ಸಂಟ್ರೇಷನ್ ಆಲ್ಟರ್ ಮಾಡ್ತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಮಾತ್ರನೇ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನಿಷಿಯಲಿ ಏನಾಗುತ್ತೆ ಅಂತಂದರೆ, ಸಬ್ಸ್ಟ್ರೇಟ್ ಏನಿರುತ್ತಲ್ಲ, ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಎಂಜೈಮ್. ಆವಾಗ ಏನಾಗುತ್ತೆ, ಟು ಸರ್ಟೆನ್ ಎಕ್ಸ್ಟೆಂಟು ರಿಯಾಕ್ಷನ್ ಆಗುತ್ತೆ. ಯಾವುದೋ ಒಂದು ಮ್ಯಾಕ್ಸಿಮಮ್ ನಿಮ್ಗಿರುವಂಥ ಎಲ್ಲ ಎಂಜೈಮೂ ರಿಯಾಕ್ಟ್ ಆಗಿಬಿಟ್ಟಿದೆ ಸಬ್ಸ್ಟ್ರೇಟ್ ಅಂದಾಗ ಆ ಸ್ಟೇಜ್ಗೆ ನಾವೇನಂತ ಕರಿತೀವಿ, ಮ್ಯಾಕ್ಸಿಮಮ್ ಅಂತ ಕರಿತೀವಿ. ಅದಾದಮೇಲೆ ಆಗುತ್ತೆ, ಯಾವುದೇ ರೀತಿಯಾಗಿ ಆಲ್ಟರ್ ಆಗಲ್ಲ. ಇಲ್ಲಿ ಗ್ರಾಫಲ್ಲಿ ತೋರಿಸಿರೋ ಹಾಗೆ ನೋಡ್ಕೊಳ್ಳಿ, ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ವರ್ಸಸ್ ದಿ ರಿಯಾಕ್ಷನ್ ರೇಟ್ಗೆ ಪ್ಲಾಟ್ ಮಾಡಿದಾಗ ಇನಿಷಿಯಲಿ ಏನಾಗ್ತಾ ಹೋಗ್ತಾ ಇದೆ, ಆಸ್ ಅ ಕಾನ್ಸಂಟ್ರೇಷನ್ ಆಫ್ ದಿ ಸಬ್ಸ್ಟ್ರೇಟ್ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಬರೋ ತನಕ ನಿಮ್ಮ ಕಾಂಪ್ಲೆಕ್ಸು ES ಕಾಂಪ್ಲೆಕ್ಸು ಫಾರ್ಮೇಷನ್ ಆಗ್ತಾ ಇರುತ್ತೆ, ಎಂಜೈಮು ಸಬ್ಸ್ಟ್ರೇಟು ಫಾರ್ಮೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ, ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದಿ ಕರ್ವ್. ಅದು ಯಾವುದೋ ಒಂದು ಸ್ಟೇಜ್ ಬಂದ ಮೇಲೆ ಏನಾಗುತ್ತೆ ಅಂತಂದರೆ, ಅದಾದಮೇಲೆ ಅದು ಚೇಂಜ್ ಆಗಲ್ಲ, ಬಿಕಾಸ್ ದೇರ್ ವೋಂಟ್ ಬಿ ಎನಿ ಎಂಜೈಮ್ ಟು ಇಂಟ್ರಾಕ್ಟ್ ವಿತ್ ಯುವರ್ ಸಬ್ಸ್ಟ್ರೇಟ್. ಹಾಗಾಗಿ ಏನಾಗುತ್ತೆ, ಈ ಥರ ಗ್ರಾಫ್ ಬರುತ್ತೆ. ಬಿಗಿನಿಂಗಲ್ಲಿ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಅದು ಸ್ಯಾಚುರೇಟೆಡ್ ಆಗಿ ನಿಮಗೆ ಉಳ್ಕೊಂಡ್ಬಿಡುತ್ತೆ. ಥರ್ಡ್, ಟೆಂಪರೇಚರ್. Generally, the increase in temperature increases the rate of the reaction, since the reactant gain more kinetic energy, which leads to more number of effective molecular collision. So, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೊಲ್ಯೂಷನ್ ಥಿಯರಿ ಪ್ರಕಾರ ನಿಮ್ಮ ರಿಯಾಕ್ಟೆಂಟ್ಸ್ ಏನಾಗಬೇಕು, ದೇ ಹ್ಯಾವ್ ಟು ಕೊಲೈಡ್ ವಿತ್ ಈಚ್ ಅದರ್ ಆ್ಯಂಡ್ ದ ಓಲ್ಡ್ ಬಾಂಡ್ ಹ್ಯಾಸ್ ಟು ಬಿ ಬ್ರೋಕನ್ ಆ್ಯಂಡ್ ನ್ಯೂ ಬಾಂಡ್ ಹ್ಯಾಸ್ ಟು ಬಿ ಫಾರ್ಮ್. ಸೊ ಈ ಡ್ಯೂರಿಂಗ್ ದಿಸ್ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ಕೈನೆಟಿಕ್ ಎನರ್ಜಿ, more number of effective molecular collisions ಆಗ್ತಾ ಹೋಗುತ್ತೆ. In enzyme catalyzed reactions also, increase in temperature increases the rate of the reaction to certain extent, then the rate decreases. At the high temperature, the rate of the enzyme catalyzed reaction decreases because at a high temperature, enzyme lose their tertiary structure and get denatured. At the temperature at which the rate maximum is called as optimum temperature, for most mammal enzymes, optimum temperature is 37 degrees centigrade. ಸೊ ಈ ರಿಯಾಕ್ಷನ್ ಏನಿದೆಯಲ್ಲ, ಓಲ್ಡ್ ಬಾಂಡ್ ಬ್ರೇಕ್ ಆಗಬೇಕು, ನ್ಯೂ ಬಾಂಡ್ ಫಾರ್ಮೇಷನ್ ಆಗಬೇಕು, ಕೈನೆಟಿಕ್ ಎನರ್ಜಿ ಇರಬೇಕು. ಇದು ಏನಾಗುತ್ತೆ ಅಂದರೆ, ಎಂಜೈಮ್ ಕೆಟಲೈಸ್ ರಿಯಾಕ್ಷನಲ್ಲಿ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಆಗ್ತಾ ಇದ್ದಂಗೆ ಸರ್ಟನ್ ಟೆಂಪ್ರೇಚರ್ ಆದಮೇಲೆ ಏನಾಗುತ್ತೆ ಹೋಗ್ತಾ ಹೋಗುತ್ತೆ ಅಂದರೆ, ನಿಮ್ಮದು ಏನಾಗುತ್ತೆ, ರೇಟ್ ಆಫ್ ದಿ ರಿಯಾಕ್ಷನು ಡಿಕ್ರೀಸ್ ಆಗುತ್ತೆ. ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತಲ್ಲ ಆ ಟೆಂಪ್ರೇಚರ್ಗೆ ನಾವೇನಂತ ಕರಿತೀವಿ, ಆಪ್ಟಿಮಮ್ ಟೆಂಪ್ರೇಚರ್ ಅಂತ ಕರಿತೀವಿ. ಆಪ್ಟಿಮಮ್ ಟೆಂಪ್ರೇಚರಲ್ಲಿ ಮ್ಯಾಕ್ಸಿಮಮ್ ಆಕ್ಟಿವಿಟಿ ಆಗ್ತಾ ಇರುತ್ತೆ. ಆಫ್ಟರ್ ದಿ ಆಪ್ಟಿಮಮ್ ಟೆಂಪರೇಚರ್ ಏನಾಗುತ್ತೆ ಅಂದರೆ, ರೇಟ್ ಆಫ್ ದಿ ರಿಯಾಕ್ಷನು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ, ಅಟ್ ಹೈ ಟೆಂಪರೇಚರ್ ಏನಾಗುತ್ತೆ ಅಂದರೆ, ಎಂಜೈಮ್ಸು ದೇ ಗೋಯಿಂಗ್ ಟು ಡಿನೇಚರ್ಡ್.
ಅವೇನಾಗುತ್ತೆ ಈ ಎನ್ಸೈಮ್ಸ್ ಅದಕ್ಕೆ ಟರ್ಷರಿ ಸ್ಟ್ರಕ್ಚರ್ ಏನಿರುತ್ತಲ್ಲ ಅದನ್ನ ಲೂಸ್ ಮಾಡ್ಕೊಳ್ತವೆ. ಹಾಗಾಗಿ ಏನಾಗುತ್ತೆ ಅಂದರೆ ರೇಟ್ ಆಫ್ ದಿ ರಿಯಾಕ್ಷನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಾವು ಟೆಂಪ್ರೇಚರ್ ವರ್ಸಸ್ ರೇಟ್ ಆಫ್ ದಿ ರಿಯಾಕ್ಷನ್ನ ಗ್ರಾಫ್ ಹಾಕೋದಾದರೆ ಬಿಗಿನಿಂಗಲ್ಲಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ರೇಟ್ ಆಫ್ ದಿ ರಿಯಾಕ್ಷನು. ಎಲ್ಲಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಬರುತ್ತಲ್ಲ ಅಲ್ಲಿ ಏನಾಗುತ್ತೆ ಇರುತ್ತೆ, ಅದಾದಮೇಲೆ ಏನಾಗುತ್ತೆ ರೇಟ್ ಆಫ್ ದಿ ರಿಯಾಕ್ಷನು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಿಮಗೆ ಗ್ರಾಫ್ ಬರುತ್ತೆ. ದ ಟೆಂಪರೇಚರ್ ಅಟ್ ವಿಚ್ ಮ್ಯಾಕ್ಸಿಮಮ್ ಆಕ್ಟಿವಿಟಿ ವಿಲ್ ಟೇಕ್ಸ್ ಪ್ಲೇಸ್ and that temperature we are going to call it as the minimum temperature. ನಾಲ್ಕನೇ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಅಫೆಕ್ಟ್ ದಿ ರೇಟ್ ಆಫ್ ದಿ ಕೆಟಲೈಸ್ಡ್ ಎನ್ಸೈಮ್ ಕೆಟಲೈಸ್ಡ್ ರಿಯಾಕ್ಷನ್ ಅಂತಂದರೆ ಅದು pH ಆಗುತ್ತೆ. ಇದೇನು ಹೇಳುತ್ತೆ ಅಂದರೆ ರೇಟ್ ಆಫ್ ದಿ ಎನ್ಸೈಮ್ ಕೆಟಲೈಸ್ಡ್ ರಿಯಾಕ್ಷನ್ ವೇರೀಸ್ ವಿತ್ ದ pH. The plot of pH versus V0 gives a bell-shaped curve indicating that the rate increases with a slight increase in pH and then decreases. Again, ಇದು ಏನಾಗುತ್ತೆ ಅಂದರೆ in the enzyme catalyzed reaction depends upon pH also. pH is nothing but negative logarithm of hydrogen ion concentration. ಸೊ ಬಿಗಿನಿಂಗಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ಯಾವುದೋ ಒಂದು ಮ್ಯಾಕ್ಸಿಮಮ್ pH ಬಂದಮೇಲೆ ಏನಾಗುತ್ತೆ it going to have a maximum, then after that it start decreasing. ಆ ಮ್ಯಾಕ್ಸಿಮಮ್ pHಗೆ ನಾವೇನಂತ ಕರಿತೀವಿ, ವೇರ್ ಮ್ಯಾಕ್ಸಿಮಮ್ ಆಕ್ಟಿವಿಟಿ ಇಸ್ ಟೇಕಿಂಗ್ ಪ್ಲೇಸಿಂಗ್, ಆ್ಯಂಡ್ ದಟ್ pH ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ದಿ ಆಪ್ಟಿಮಮ್ pH. ಆ ಆಪ್ಟಿಮಮ್ pH ಆದಮೇಲೆ ರೇಟ್ ಆಫ್ ದಿ ರಿಯಾಕ್ಷನ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಯಾಕೆ ಅಂತಂದರೆ lot of changes that takes place in ionic and polar group at the active site. The large deviation in pH lead to the denaturation of the enzyme molecules. Optimum pH of the enzyme varies with their location also. With the pH optimum for pepsine is 2, while that alkaline phosphatase is 10 to 11. ಈ pH ಏನಾಗ್ತಾ ಇದೆ ಅಂದರೆ ಯಾವ ಥರ ರಿಯಾಕ್ಷನ್ ಆಗ್ತಾ ಇದೆ, ಯಾವ ಥರ ಎನ್ಸೈಮ್ ಇನ್ವಾಲ್ವ್ ಆಗ್ತಾ ಇದೆ, ಯಾವ ಸೈಟಲ್ಲಿ ಆಗ್ತಾ ಇದೆ, ಆ ರೀತಿಯಾಗಿ ಆಪ್ಟಿಮಮ್ pH ಬೇರೆ ಬೇರೆ ಸಬ್ಸ್ಟ್ರೇಟ್ಗೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಬೇರೆ ಬೇರೆ ಪ್ಲೇಸಲ್ಲಿ ಅದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಗ್ರಾಫ್ನ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ pH ವರ್ಸಸ್ ರೇಟ್ ಆಫ್ ದಿ ರಿಯಾಕ್ಷನ್ ತೊಗೊಂಡ್ರೆ ಸಿಮಿಲರ್ ಟು ದಟ್ ಆಫ್ ದಿ ಟೆಂಪ್ರೇಚರ್. ಬಿಗಿನಿಂಗಲ್ಲಿ ಏನಾಗ್ತಾ ಹೋಗುತ್ತೆ, ಕಾನ್ಸಂಟ್ರೇಷನ್ ಆಫ್ pH ಇನ್ಕ್ರೀಸ್ ಮಾಡ್ತಾ ಹೋದಂಗೆ ರೇಟ್ ಆಫ್ ದಿ ರಿಯಾಕ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಬರೋ ತನಕನೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆ ಪರ್ಟಿಕ್ಯುಲರ್ ಸ್ಟೇಜ್ ಬಂದಮೇಲೆ ಅದು ಡಿಕ್ರೀಸ್ ಆಗೋಕ್ಕೆ ಶುರು ಆಗುತ್ತೆ. ಆ ಮ್ಯಾಕ್ಸಿಮಮ್ pHಗೆ ನಾವೇನಂತ ಕರಿತೀವಿ, ಆಪ್ಟಿಮಮ್ pH ಅಂತ ಕರಿತೀವಿ. ಆಪ್ಟಿಮಮ್ pH ಆದಮೇಲೆ ಏನಾಗುತ್ತೆ ಅಂದರೆ ಆಕ್ಟಿವ್ ಸೈಟ್ ಏನಿರುತ್ತಲ್ಲ ಅದು ಡಿನೇಚರ್ಡ್ ಆಗುತ್ತೆ. ಇಟ್ ಅಂಡರ್ಗೋಸ್ ಲಾಟ್ ಆಫ್ ಚೇಂಜಸ್ ವಿತ್ ಅ ಪೋಲಾರ್ ಅಂಡ್ ಅಯಾನಿಕ್ ಬಾಂಡ್ ಪ್ರೆಸೆಂಟ್ ಇನ್ ದಿ ಆಕ್ಟಿವ್ ಸೈಟ್. ಹಂಗಾಗಿ ಅದು ಡಿನೇಚರ್ಡ್ ಆಗುತ್ತೆ ಎನ್ಸೈಮು. ಹಾಗಾಗಿ ಆಪ್ಟಿಮಮ್ pH ಆದಮೇಲೆ ಏನಾಗುತ್ತೆ, ರೇಟ್ ಆಫ್ ದಿ ರಿಯಾಕ್ಷನು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ದ ಟೆಂಪರೇಚರ್ ಅಂಡ್ ದಿ pH where there is a maximum activity is taking place in the enzyme catalyzed reaction, that temperature we are going to call it as an optimum temperature, and also we are going to consider that pH as an optimum pH. ಸೊ ನಾವು ಎನ್ಸೈಮ್ ಕೆಟಲೈಸ್ ರಿಯಾಕ್ಷನ್ ಮಾಡಬೇಕಾದ್ರೆ ನನಗೆ ಸಬ್ಸ್ಟ್ರೇಟು ಇಂಪಾರ್ಟೆಂಟ್ ಆಗುತ್ತೆ, ಸಬ್ಸ್ಟ್ರೇಟ್ ಸೈಟು ಇಂಪಾರ್ಟೆಂಟ್ ಆಗುತ್ತೆ, ಎನ್ಸೈಮು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಸೈಟಲ್ಲಿ ಆಗ್ತಾ ಇದೆ, ಯಾವ ಟೆಂಪ್ರೇಚರ್ಲಿ ಆಗ್ತಾ ಇದೆ, ಯಾವ pH ಅಲ್ಲಿ ಆಗ್ತಾ ಇದೆ, all the parameters going to affect me. These are the 4 parameters which going to affect the rate of the reaction in which enzyme is catalyzing. Thank you. All the best.